ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗ ನಮ್ಮ ರಾಜ್ಯದ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನಿಷ್ಟು ದಿನ ಹೋರಾಟ ಆಯಿತು, ಅಧಿವೇಶನದಲ್ಲಿ ಚರ್ಚೆಗಳು ನಡೀತು, ಎಲ್ಲವೂ ಕೂಡ ಆಗಿದೆ. ಬಟ್ ನೇಮಕಾತಿಯನ್ನ ಶುರು ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಈಗ ಆಸ್ಪಿರೆಂಟ್ಸ್ ಮನಸ್ಸಲ್ಲಿ ಇರುವಂತ ಬಹುದೊಡ್ಡ ಪ್ರಶ್ನೆ. ಯಾಕೆ ಅಂತಂದ್ರೆ ಈ ಸರ್ಕಾರ ನಡೆದುಕೊಳ್ತಾ ಇರುವಂತ ರೀತಿ ಅಂಡ್ ವಿದ್ಯಾರ್ಥಿಗಳ ಹೋರಾಟಕ್ಕೆ ನೀಡ್ತಾ ಇರುವಂತ ಸ್ಪಂದನೆ ನೋಡಿದ್ರೆ ಇದು ಯಾಕೋ ಇವರು ಸದ್ಯಕ್ಕೆ ಮಾಡ್ತಾರಾ ಇಲ್ವಾ ಅನ್ನುವಂತ ಗೊಂದಲಗಳಿದೆ. ತುಂಬಾ ಜನ ಕೇಳ್ತಾ ಇದ್ರಿ ಪ್ರಶ್ನೆ ಮೇಲೆ ಪ್ರಶ್ನೆ, ಇನ್ನು 6 ತಿಂಗಳಾಗುತ್ತಾ, 3 ತಿಂಗಳಾಗುತ್ತಾ, ಏನು ಎತ್ತ ಅಂತ. ನೋಡಿ, 2 ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ಬಿಡಿ. ಒಂದು, ಅಲೆಮಾರಿ ಸಮುದಾಯ ಈ ಒಳ ಮೀಸಲಾತಿ ವಿಚಾರದಲ್ಲಿ ಅವ್ರಿಗಾಗಿರುವಂತ ಅನ್ಯಾಯವನ್ನ ಪ್ರಶ್ನಿಸಿ ಹೋರಾಟವನ್ನ ಕೂಡ ದೆಹಲಿಯಲ್ಲಿ ಮಾಡಿದ್ರು. ಸೊ ಆ ಹೋರಾಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅವ್ರು ಹೇಳಿದಂಥದ್ದು, ಇಲ್ಲ ನಾವು ನಿಮ್ಗೆ ನ್ಯಾಯ ಕೊಡಿಸ್ತೀವಿ, ಬನ್ನಿ ವಾಪಸ್ ಹೋರಾಟ ಬಿಡಿ ಅಂದಿದ್ದಕ್ಕೆ ಅವ್ರು ಹೋರಾಟವನ್ನು ಕೈ ಬಿಟ್ಟು ಈಗ ಸರ್ಕಾರದ ಒಂದು ಸಭೆ, ಅಂದ್ರೆ ಏನು ಈ ಒಂದು ಸಮಸ್ಯೆ ಬಗೆಹರಿಸೋದಕ್ಕೆ ಸಿಎಂ ಅವರು ಸಭೆ ಕರೆದಿದ್ರು. ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಆದ್ರೆ ಅವರು ಇನ್ನೊಂದು ಜಾಣ ನಡೆಯನ್ನ ಮಾಡಿರುವಂತದ್ದು ಏನು ಅಂತಂದ್ರೆ, ಅವರು ಹೈಕೋರ್ಟ್ ಅಲ್ಲಿ ಕೂಡ ಕೇಸ್ ಹಾಕೊಂಡಿದ್ದಾರೆ ಇದ್ರ ಬಗ್ಗೆ. ಯಾವ ರೀತಿ ಅಂತಂದ್ರೆ, ನಮಗೆ ನ್ಯಾಯ ಕೊಡೋವರೆಗೂ ನೇಮಕಾತಿಗಳನ್ನ ಮಾಡೋ ಹಾಗಿಲ್ಲ, ಒಳ ಮೀಸಲಾತಿನ ಜಾರಿ ಮಾಡೋ ಹಾಗಿಲ್ಲ ಅಂತ. ಇದು ಒಂದು ಕೇಸ್. ಇನ್ನೊಂದು, ಇತ್ತೀಚೆಗೆ ಮಹೇಂದ್ರ ಕುಮಾರ್ ಅಂತೇಳಿ ಅವರು ಕೂಡ ಈ 56% ರಿಸರ್ವೇಶನ್ ಆಕ್ಟ್ ಕಾಯ್ದೆಯನ್ನು ಪ್ರಶ್ನಿಸಿ ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕಿದ್ದಾರೆ. ಸೊ ಈ 2 ಪ್ರಕರಣಗಳು ಕೂಡ ಈಗ ನೇಮಕಾತಿ ಭವಿಷ್ಯವನ್ನ ನಿರ್ಧಾರ ಮಾಡುವಂತಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಇನ್ ಕೇಸ್ ಈಗ 56th ಕೇಸು ಆಲ್ರೆಡಿ ಮಧ್ಯಂತರ ಆದೇಶ ಕೊಟ್ಟಿದೆ, ನೀವು ಹಳೆಯ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಳಿ, ಅದನ್ನ ಕೋರ್ಟ್ ಕೊಡ್ತಾ ಇರಲಿಲ್ಲ, ಸರ್ಕಾರದ ಪರ ವಕೀಲರು ಏನಿದಾರ ಅವ್ರು ಕೇಳ್ಕೊಂಡಿದ್ದಂತ ನ್ಯಾಯಾಧೀಶರ ಹತ್ರ, ನಾವು ಹಳೆಯ ನೇಮಕಾತಿ ಪ್ರಕ್ರಿಯೆಗಳನ್ನು ಮುಂದುವರಿಸೋದಕ್ಕೆ ಅವಕಾಶ ಕೊಡಿ, ಬಟ್ ಹೊಸದಾಗಿ ನೋಟಿಫಿಕೇಶನ್ ಮಾಡಲ್ಲ ಅಂತ ವಿಚಾರಣೆ ಮಾಡಿದಂತ ದೊಡ್ಡ ಎಡವಟ್ಟಿದು. ಹಂಗಾಗಿ ಕೋರ್ಟ್ ಏನ್ ಮಾಡುತ್ತೆ, ತಡೆಯಾಜ್ಞೆಯನ್ನ ಕೊಟ್ಟಿದೆ ನೇಮಕಾತಿ ಮಾಡದಂತೆ. ಅಂಡ್ ಅದರ ಜೊತೆ ಈಗ ಅಲೆಮಾರಿ ಸಮುದಾಯಕ್ಕೂ ಕೂಡ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅವರ ಬೇಡಿಕೆ ಏನಿದೆ, ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ಪೆಷಲ್ ಪ್ಯಾಕೇಜ್ ಅಥವಾ 1% ರಿಸರ್ವೇಶನ್ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಕೊಡೋದಕ್ಕೆ ಈಗ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಈ 2ರಿಂದ ಒಳ ಮೀಸಲಾತಿಗೆ ನೇರವಾಗಿ ಎಫೆಕ್ಟ್ ಆಗ್ತಾ ಇರೋದ್ರಿಂದ ನೇಮಕಾತಿಗಳನ್ನ ಪ್ರಾರಂಭ ಮಾಡೋದಕ್ಕೂ ಕೂಡ ಇದು ಹಿನ್ನಡೆಯಾಗಿ ಕುಂತಿದೆ. ಇನ್ ಕೇಸ್ ಒಳ ಮೀಸಲಾತಿ ಜಾರಿ ಆಗದೆ ಈಗ ನೇಮಕಾತಿ ಮಾಡ್ತೀವಿ ಅಂದ್ರೂ ಕೂಡ ಈಗ ಪ್ರಬಲವಾಗಿ ದಲಿತ ಸಮುದಾಯದ ವಿರೋಧವನ್ನ ಸರ್ಕಾರ ಎದುರಿಸುತ್ತೆ. ಒಟ್ಟಾರೆ ಈ ಜಂಜಾಟದ ನಡುವೆ ನೇಮಕಾತಿ ಪ್ರಕ್ರಿಯೆಗಳು ದಿನೇ ದಿನೇ ಮುಂದೂಡಿಕೆ ಆಗ್ತಾ ಇದೆ. ಇದು ಈ 2 ಕೇಸ್ಗಳು ಈಗ ಮುಂದಿನ ವಿಚಾರಣೆ 28 ಜನವರಿಗೆ, ಅಂದ್ರೆ ಮುಂದಿನ ತಿಂಗಳು ಇದೆ. ಯಾವ್ದ್ರದ್ದು ಅಂತಂದ್ರೆ ಈ 56% ರಿಸರ್ವೇಶನ್ ಆಕ್ಟ್ ಅನ್ನು ಕ್ವಶನ್ ಮಾಡಿ ಹಾಕಿರುವಂತ ಕೇಸ್ತು ಮುಂದಿನ ತಿಂಗಳು 28 ಸೊ ಅದರ ಒಳಗಡೆ ಜನವರಿ ತಿಂಗಳಲ್ಲೇ ಬೇರೆ ಬೇರೆ ರಾಜ್ಯದ್ದು ಕೂಡ ಮೀಸಲಾತಿ ಹೆಚ್ಚಳ ಮಾಡಿರುವಂತ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಅಂತಿಮ ತೀರ್ಪಿಗೆ ಬರಲಿವೆ. ಸೊ ಅಲ್ಲೇನಾದ್ರೂ ಸುಪ್ರೀಂ ಕೋರ್ಟ್ ಅಲೋ ಮಾಡ್ತು ಏನಾದ್ರು ಅಂದ್ರೆ ಅದರ ಆಧಾರದ ಮೇಲೆ ಇವರು ಇಲ್ಲಿ ಆರ್ಗ್ಯುಮೆಂಟ್ಸ್ ಮಾಡಿ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಡಿಸಬಹುದು. ಅಂಡ್ ಅದರ ಜೊತೆ ಈ ಒಂದು ಸಮುದಾಯ ಏನಿದೆ, ಅಲೆಮಾರಿ ಸಮುದಾಯದವರೆಗೂ ಕೂಡ ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನ ಮಾಡಬಹುದು. ಇನ್ ಕೇಸ್ ಅವರಿಗೆ ಒಂದು ಸ್ಪೆಷಲ್ ಪ್ಯಾಕೇಜ್ ಅಥವಾ ಏನಾದ್ರೂ ಒಂದು ಘೋಷಣೆ ಮಾಡ್ತೀವಿ, ಇಲ್ಲ ನಾವು ಮೀಸಲಾತಿಯಲ್ಲೇ ಏನೋ ಮಾಡ್ತೀವಿ ಅಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಅವರ ಕೇಸನ್ನು ಕೂಡ ಹಿಂಪಡೆಯುವಂತ ಮಾಡಿದ್ರೆ 2 ಕೂಡ ಸಾಲ್ವ್ ಆಗುತ್ತೆ. ಅವೆರಡು ಸಾಲ್ವ್ ಆಯ್ತು ಅಂದ್ರೆ ಒಳ ಮೀಸಲಾತಿಗೆ ಯಾವುದೇ ಅಡ್ಡಿ ಇರಲ್ಲ. ಅಂಡ್ ಅದು 56 ಮುಂದೆ ನಾವು ಕೋರ್ಟ್ ಅಲ್ಲಿ ಫೈಟ್ ಮಾಡ್ತೀವಿ, ಅಲ್ಲಿವರೆಗೂ 50 ಮೇಲೆ ನೇಮಕಾತಿ ಮಾಡ್ತೀವಿ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬಂದ್ರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕಂಗಾಗುತ್ತೆ. ಇನ್ ಕೇಸ್ ಇವ್ರು ಯಾವುದನ್ನೂ ಮಾಡಿಲ್ಲ, ಈ 56% ಆಕ್ಟ್ ಕೇಸ್ನು ತಲೆ ಕೆಡಿಸ್ಕೊಂಡಿಲ್ಲ, ಅಲೆಮಾರಿ ಸಮುದಾಯಕ್ಕೂ ನ್ಯಾಯ ಕೊಡಿಸಿಲ್ಲ ಅಂದ್ರೆ ಈ ಒಳ ಮೀಸಲಾತಿ ಅಂತೂ ಜಾರಿ ಆಗಲ್ಲ. ಇದು ಕಾನೂನಿನ ಕುಣಿಕೆಯಲ್ಲೇ ಉಳಿದು ಬಿಡುತ್ತೆ. ಅದು ಕಾನೂನಾತ್ಮಕ ಸಂಘರ್ಷದಲ್ಲೇ ಉಳಿದ್ರೆ ನಮ್ಮ ನೇಮಕಾತಿ ಕನಸು ಕೂಡ ಕನಸಾಗಿ ಉಳಿಯುತ್ತೆ. ಸೊ ಇದು ಕ್ಲಿಯರ್. ಇಷ್ಟು ಇರುವಂತ ವಿಚಾರಗಳು. ಯಾಕೆ ಅಂತಂದ್ರೆ ತುಂಬಾ ಜನ ನಿನ್ನೆಯಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ, ಸರ್ ಎಷ್ಟು ದಿನ ಆಗ್ಬೋದು, ಇನ್ನೊಂದು 3 ತಿಂಗಳಾಗುತ್ತಾ, ಫೆಬ್ರವರಿಗೆ ಆಗುತ್ತಾ, ಏಪ್ರಿಲ್ಗೆ ಆಗುತ್ತಾ, ನಾವು ಕೆಲಸ ಮಾಡ್ತಾ ಓದ್ತಾ ಇದೀವಿ ಅದು ಇದು ಅಂತ. ಸೊ ಅದಕ್ಕೆ ಇರೋ ವಿಷಯ ಏನಿದೆ, ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲವನ್ನ ಕೂಡ ತಿಳಿಸಿದ್ದೀನಿ. ಸೊ ನೆಕ್ಸ್ಟ್ ವಿಚಾರಣೆ ಜನವರಿ 28ನೇ ತಾರೀಕು ಇರುವಂತದ್ದು. ಸೊ ಅವತ್ತು ಆದೇಶವನ್ನ, ಮಧ್ಯಂತರ ಆದೇಶವನ್ನ ಏನ್ ಮಾಡಿದೆ ಈಗ ಕೋರ್ಟು, ಅದನ್ನ ಬದಲಾವಣೆ ಮಾಡೋ ರೀತಿ ಆರ್ಗ್ಯುಮೆಂಟ್ಸ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಾವು ಬರೀ ಹಳೆ ನೇಮಕಾತಿ ಮುಂದುವರಿಸ್ತೀವಿ, ಹೊಸದಾಗಿ ಮಾಡಲ್ಲ ಅಂತಂದ್ರೆ ಏನ್ ಅರ್ಥ ಇರುತ್ತೆ ಅದರಲ್ಲಿ? ನ್ಯಾಯಾಧೀಶರು ಅದನ್ನ ಹೇಳಿರ್ಲಿಲ್ಲ. ಅವ್ರು ಹೇಳಿದಂಥದ್ದು 56 ನೀವು ಕಾನೂನುಬದ್ಧಗೊಳಿಸಿ ಅದಂಗೆ ಹೆಚ್ಚಳ ಮಾಡಿದ್ರಿ ಅಂತೆಲ್ಲ ಕೇಳಿದ್ದು. ಬಟ್ ಇವರೇ ಕೇಳ್ಕೊತಾರೆ, ನಾವು ಮಾಡಲ್ಲ ನೇಮಕಾತಿನ, ನಮ್ಗೆ ಹಳೆ ನೇಮಕಾತಿ ಮುಂದುವರ್ಸೋಕೆ ಅವಕಾಶ ಕೊಡಿ ಅಂತ. ಈ ರೀತಿಯಾಗಿ ಆರ್ಗ್ಯುಮೆಂಟ್ಸ್ ಮಾಡಿದ್ರೆ
ಆ ಕೇಸ್ ಯಾವಾಗ ಬಗೆಹರಿಯುತ್ತೆ? ಸೊ ಇನ್ನೊಂದು ಕ್ವಿಕ್ ಹಿಯರಿಂಗ್ ಮಾಡ್ಕೊಳ್ಳೋ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಇವ್ರು ಏನಾದ್ರು. ಇಲ್ಲ ಅಂತಂದ್ರೆ ಮತ್ತಷ್ಟು ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗುತ್ತೆ. ಈಗ 20 ದಿನ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಈ ಒಂದು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯವರು. ಇಲ್ಲ ಅಂತಂದ್ರೆ ನಾವು ಮತ್ತೊಂದು ಹೋರಾಟವನ್ನು ಹಮ್ಮಿಕೊಳ್ಳುತ್ತೀವಿ, ಈ ಬಾರಿ ಮಾತ್ರ ಯಾರು ತಡೆಯೋದಲ್ಲ, ಇದೊಂದು ಜನಾಂದೋಲನದ ರೀತಿ ಸೃಷ್ಟಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಆಗುತ್ತೆ ಅಂದ್ರೆ ಒಂದು ತಾಳ್ಮೆಗೂ ಲಿಮಿಟ್ ಇದೆ. ಈಗಾಗಲೇ ಹಲವಾರು ಜನ ಯುವಕರು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಸಮಸ್ಯೆ ಜಟಿಲ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಖಾಲಿ ಇರುವ ಉದ್ಯೋಗಗಳನ್ನ ಭರ್ತಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆಡಳಿತ ನಡೆಸೋದು ಕೂಡ ಸರ್ಕಾರಕ್ಕೆ ಕಷ್ಟ ಆಗುತ್ತೆ. ಇದೆಲ್ಲ ಸಮಸ್ಯೆ ಅರ್ಥಕೊಂಡಿದ್ರು ಕೂಡ ಇವರು ಈ ರೀತಿಯಾಗಿ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಯಾವ ಅರ್ಥನೂ ಇರಲ್ಲ. ಅಂಡ್ ಅಧಿವೇಶನದಲ್ಲಿ ಕೆಲವರು ಶಾಸಕರಿಗೆ ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು, ಪ್ರಶ್ನೆ ಮಾಡೋದಕ್ಕೆ ಸಿದ್ಧವಿಲ್ಲ ಅಂತಂದ್ರೆ ಇವರೆಲ್ಲ ಯಾವ ರೀತಿಯ ಜನಪ್ರತಿನಿಧಿಗಳು? ಅಂಡ್ ಸರ್ಕಾರದ ಗಮನಕ್ಕೆ ಸೀರಿಯಸ್ ಆಗಿ ಈ ಇಶ್ಯೂನ ತೆಗೆದುಕೊಂಡು ಬರೋದಕ್ಕೆ ಯಾರು ಕೂಡ ರೆಡಿ ಇಲ್ಲ. ಒಟ್ಟಾರೆ ಇರುವಂತಹ ಸಮಸ್ಯೆಗಳು ಎಷ್ಟಿದೆ, ಸೊ ಇದನ್ನ ಪರಿಗಣನೆಗೆ ತೆಗೆದುಕೊಂಡು ನೇಮಕಾತಿ ವಿಚಾರವನ್ನ ನೀವು ತಿಳಿದುಕೊಳ್ಳಿ ಅಂತ ಹೇಳಿದ ಧನ್ಯವಾದಗಳು.